ಸ್ವರ ಬಂದರೆ ಗಂಡಾಂತರ. ವೈಶಾಲಿ ವೇದ ಎಲ್ಲ ಕಾಣಿಸ್ತಾನೆ ಇಲ್ಲ. ಯಾರು ನಮ್ ವೇದಂಗ್ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ರೂಮ್ ಹೋಗ್ತಾಳೆ, ಬಾಗಿಲು ಹಾಕೋತಾಳೆ, ಒಬ್ಬೊಬ್ಳೆ ಮಾತಾಡ್ತಾಳೆ. ಆದಷ್ಟು ಬೇಗ ಅವಳಿಗೊಂದು ತಾಯ್ತ ಕಟ್ಟಿಸ್ಬೇಕು. ಗೊತ್ತಿಲ್ಲ ಅಂತ ಸುಮ್ನೆ ಇರೋದಕ್ಕಾಗತ್ತಾ? ಯಾಕೆ ಆ ರೀತಿ ಮಾಡ್ತಾ ಇದ್ದಾಳೆ, ಏನಾಗಿದೆ ಅಂತ ವಿಚಾರಿಸ್ಬೇಕು ತಾನೆ. ಬಾಲ್ ತೆಗ್ದು ಮಾತಾಡಿದ್ರೆ ತಾನೆ ಏನಾಗಿದೆ ಅಂತ ಗೊತ್ತಾಗೋದಕ್ಕೆ. ಪಿನ್ನ ಈ ರೀತಿ ಹೆಣ್ಮಕ್ಳು ಒಬ್ಬೊಬ್ಬರೇ ಮಾತಾಡಕ್ ಶುರು ಮಾಡಿದಾರೆ ಅಂದ್ರೆ ಮದುವೆ ವಯಸ್ಸು ಮೀರ್ತಿದೆ ಅಂತ ಅರ್ಥ ರೀ. ಪರಮೇಶ್ವರ್ ಅವರೇ ಸುಮ್ನಿರ್ರಿ. ಮದ್ವೆ ವಯಸ್ಸು ಮೀರಿದ್ರೆ ಯಾರಾದ್ರೂ ಈ ತರ ಮಾತಾಡ್ತಾರಾ? ಹೌದ್ರಿ, ಯಾರ ಜೊತೆ ಮಾತಾಡ್ತಾರೆ? ಮಾತಾಡಕ್ ಯಾರು ಇರಲ್ವೇ? ಗಂಡನೂ ಇರಲ್ವೇ? ಹಾಗಾಗಿ ಒಬ್ಬೊಬ್ಬರೇ ಮಾತಾಡಕ್ ಶುರು ಮಾಡ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗಿ ಹುಚ್ಚಿಡ್ದು ಆಸ್ಪತ್ರೆ ಸೇರಿ ಅಲ್ಲಿ ನರ್ಸ್ಗಳ ಜೊತೆ ಮಾತಾಡ್ತಿರ್ತಾರೆ ಅಷ್ಟೇ. ಅವಳು ಇಲ್ಲಿಗೆ ಬಂದಿದ ತಕ್ಷಣ ನೀನೇ ಮಾತಾಡ್ತೆ ನೋಡಿ, ಸಮಾಧಾನವಾಗಿ ಮಾತಾಡ್ತಿ. ಏನ್ರಿ ಸಮಾಧಾನ? 3 ದಿನದಿಂದ ಏನ್ ಮಾತಾಡ್ತಿದ್ದಾಳೆ, ಏನ್ ಮಾತಾಡ್ತಿಲ್ಲ ಅಂತ ಅವಳಿಗೆ ಗೊತ್ತಾಗ್ಬೇಕು. ಬಾಯಿ ಬಂದಿದ್ನೆಲ್ಲ ಮಾತಾಡ್ತಿದ್ದಾಳೆ. ವೇದ, ಏನಾಗಿದೆ ನಿನ್ಗೆ? ಯಾಕೆ ಹಿಂಗಾಡ್ತಿದ್ಯಾ? ಅಕ್ಕ ಅಕ್ಕ ಏನೇ ನಿನ್ಗೋಳು? ಏನೇ ಆಗಿದೆ ನಿನ್ಗೆ? ನನ್ ಮಗು ಎಲ್ಲಿ? ನನ್ ಪಾಪು ಎಲ್ಲಿ? ನನ್ ಕಂದಮ್ಮ ಎಲ್ಲಿ? ಯಾವ ಪಾಪುನೆ, ಯಾವ ಕಂದಮ್ಮನೆ, ಯಾವ ಮಗುನೆ? ಎಷ್ಟು ವರ್ಷದೆ? ಇಷ್ಟಿತ್ತು, 1 ವರ್ಷದ್ದು. ಪಿನ್ನು, ನಾನ್ ಹೇಳಿಲ್ವೇನ್ರಿ, ಆಗೋ ಟೈಮಿಗೆ ಎಲ್ಲ ಆಗ್ಬೇಕು. ಇಲ್ಲ ಅಂದ್ರೆ ಇದ್ದ ಕಡೆನೆ ಐಸ್ ಕರ್ಗೋದಂಗ್ ಕರ್ಗೋಗುತ್ತೆ. ಇದು ಪ್ರಕೃತಿ ನಿಯಮ. ಮಾರು, ನಿನ್ನ ಪೆದ್ದಿ ಅಂದಿ ಅಂದಿ ನಾನ್ ಪೆದ್ದೆ ಹೋದ ಕಣೆ. ಇವಳು ಚಿಕ್ಕವಳು ಕಂದಮ್ಮ. ಇವಳಿಗೇನು ಗೊತ್ತಿಲ್ಲ, ಮದ್ವೆ ಅಂದ್ರೇನು ಗೊತ್ತಿಲ್ಲ, ಗಂಡ ಅಂದ್ರೇನು ಗೊತ್ತಿಲ್ಲ, ಗಂಡು ಅಂದ್ರೇನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಈಗ ನೋಡ್ರೆ 1 ವರ್ಷದ ಮಗು ಹುಡುಕ್ತಾ ಇದ್ದಾಳೆ ಕಣೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನನಗೂ ಗೊತ್ತಾಗ್ತಿಲ್ಲ. ಬರಲಿ ಎಂತಾಣಿಯ? ಯಾಕೆ ಕೇಳ್ದೆ ಹೊಡಿತಿದ್ಯಾ? ನಮ್ಮ ಮನೆ ಕಾಯುವಾಗ ಅಲ್ಲ ಕಣ, ವೇದಂಗೆ 1 ವರ್ಷದ ಪಾಪ ಇದೆ ಗೊತ್ತೇ ನಿಮ್ಗೆ? ಕಂಗ್ರಾಚುಲೇಷನ್. ನಾನೇ ಹೆಸರಿಡ್ತೀನಿ. ಒಳ್ಳೆ ವಿಷಯ ಹೇಳಿದೆ. ಕಂಗ್ರಾಚುಲೇಷನ್. ಅದಪ್ಪ ಅದನ್ನ ಮಗು ತಾಯಿ ಹತ್ರ ಕೇಳ್ಬೇಕು, ನನ್ನ ಹತ್ರ ಕೇಳಿದ್ರೆ ಪ್ರಪಂಚದಲ್ಲಿ ಮಗು ವಿಷಯ ಹೆತ್ತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಹಂಗಂತೀಯ? ಬೇಡ, ಆ ವಿಷಯ ಹೇಳ್ಬೇಡ. ನೀವಿಬ್ರು ತಾನೆ ಪಾರ್ಕಿಗೆ ಹೋಗ್ತಾ ಇದ್ದಿದ್ದು? ಅಲ್ಲಿ ಕಡ್ಲೆಕಾಯಿ ಮಾರೋದು ಇರ್ತಾರೆ. ನೀವಿಬ್ರು ತಾನೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಿದ್ದು? ಅದು ಓಪನ್ ಏರಿಯಾ. ನೀವಿಬ್ರು ತಾನೆ ಮಾಲ್ಗೆ ಹೋಗ್ತಾ ಇದ್ದಿದ್ದು? ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ವೇದ ಮಗು ಹೇಗಾಯ್ತು? ಅಣ್ಣಯ್ಯ, ಜಗತ್ತಿಗೆ ಗೊತ್ತು ಗುಂಡಣ್ಣ ವೇದ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ. ಯಾವ್ದೋ ರೊಮ್ಯಾಂಟಿಕ್ ಸಾಂಗಿಗೆ ಎಕ್ಸ್ಟ್ರಾ ಸ್ಟೆಪ್ ಹಾಕಿರ್ತಾರೆ. ಇಲ್ಲಿಂದೆಲ್ಲ ಮಾತಾಡಬೇಡ, ನಾನ್ ಸುಮ್ಮನೆ ಇರೋದಿಲ್ಲ. ವೈಶಾಲಿ ಮೇಡಮ್, ನೀವಿದ್ದಾಗ ವೇದ ಗುಂಡನ್ನ ಡ್ಯಾನ್ಸ್ ಮಾಡಿದ್ರೆ ತಪ್ಪಿಸ್ತೀರಾ? ನೀವ್ ಇಲ್ದಿದ್ದಾಗ ಇಡೀ ಪಿಕ್ಚರ್ 6 ಸಾಂಗು ಪ್ಯಾಕೇಜ್ ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ. ಸುಮ್ಮನೆ ಅವರಿಬ್ರು ಅಪ್ಪ ಮಗಳ ತರ ಅಯ್ಯೋ, ಸ್ವಲ್ಪ ಜಗಳ ನಿಲ್ಲಿಸ್ತೀರಾ? ನನ್ನ ಪುಟ್ಟ ಕಂದಮ್ಮ ಎಲ್ಲಿ ಹೋಗಿದೆ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಕರ್ಮ 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 ಕರ್ಮ. ವೈಶಾಲಿ ಹಣ ಬಿಟ್ಟೋಗಿ ಕೈ ಬಿಟ್ಟಾಯ್ತು ನೋಡು. ನಾವು ಪಾಪ ಪಪ್ಪ ಎಲ್ಲಿ ಅಂತ ಹುಡುಕ್ತಾ ಇದ್ದೇವೆ. ನೀನಲ್ಲ ಪಾಪ ಬೇಕು ಅಂತ ನಮ್ ಪ್ರಾಣ ತಿಂತಾ ಇದೆಯಲ್ಲೇ. ನೋಡೆ ಬೆಟ್ಟೆ ಕೈ ಕೇಳತ್ರ ಕೇಳ್ತಾ ಇದ್ದಾರೆ. ಪಾಪು ಪಾಪು ಅಂತ ಎಲ್ಲಿಂದ ತಂದ್ಕೊಡ್ಲೆ? ಅಕ್ಕ, ನಮ್ಮ ಮನೆ ಹತ್ರ 3ನೇ ಕ್ರಾಸ್ ಇದೆಯಲ್ಲ, ಅಲ್ಲೊಂದು ಪುಟ್ಟ ಗುಡಿಸ್ಲಿದೆ. ಅಲ್ಲೊಂದು ಪುಟ್ಟ ಪಾಪು ಇರುತ್ತೆ. ಕರ್ಕೊಂಡ್ ಬರ್ತೀಯ ಅಕ್ಕ? ವೈಶಾಲಿ, ಊರಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರೆ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡು, ಫೋಟೋ ತಗೋ, ನಾನ್ ಕಂಡು ಹಿಡಿತೀನಿ. ಇವಳು ಫೋಟೋ ತಗೊಂಡೋದ್ರೆ ಪಾಪು ಹೇಗೆ ಗೊತ್ತಾಗುತ್ತೆ? ಪಾಪು ಗೊತ್ತಾಗಲ್ಲ, ಪಾಪು ಪಪ್ಪ ಗೊತ್ತಾಗುತ್ತೆ. ಅಲ್ಲೋಡು, ಅವ್ನು ಕೂತಿರೋದನ್ನ ನೋಡಿದ್ರೆ ಅವ್ನಿಗೆ ಮಗುದೇ ಚಿಂತೆ ಅನ್ಸುತ್ತೆ. ಲೇ ಬಾರು, ನಮ್ ವೇದ ಇಂದೋನಿಂದ ಮಗು ಮಾಡ್ಕೊಂಡಿದ್ದಾನೆ. ನಿನ್ ಹೆಸರೇನಪ್ಪ? ಎಲ್ಲ ಮರ್ತೋಗಿದೆ ಅಕ್ಕ. ನನ್ ತಂಗಿ ವೇದ ಯಾರ ಜೊತೆ ಓಡಾಡಿ ಮಗು ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡು. ಇವಳೇ ನನ್ ತಂಗಿ. ಇವಳು ನಿನಗೆ ಗೊತ್ತಾ? ಮಗು ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಯಾರೋ ಗುಗ್ಗುಗಳು ಬಂದಿದ್ದಾರೆ,
ಮಗುನು ನಂದೆ ಹುಡುಗಿನೂ ನಂದೆ ಅಂತೇಳಿ ಸೆಟ್ಲ್ ಆಗಿಬಿಡೋಣ. ಅದ್ಯಾಕಪ್ಪ ರಿವರ್ಸ್ ಆಗಿ ತಿರ್ಕೊಂಬಿಟ್ಟೆ? ಯಾರ ಹತ್ರ ಹೇಳಿ ಮೇಡಮ್ ನನ್ ಗೋಲ್ಡ್ನ? ನಮ್ಮ ಹತ್ರನೇ ಹೇಳು, ನಾವು ಫ್ರೀಯಾಗಿ ಇದ್ದೀವಿ. 3 ದಿನದಿಂದ ಅನ್ನ ನೀರ್ ಬಿಟ್ಟು ಹುಡುಕ್ತಾ ಇದ್ದೀನಿ, ನನ್ನ ಹೆಂಡತಿ ಎಲ್ಲಿ, ನನ್ ಮಗು ಎಲ್ಲಿ ಅಂತ. ಓ, ಯಾರ್ ನಿನ್ ಹೆಂಡತಿ? ಈ ಫೋಟೋದಲ್ಲಿ ಇದ್ದಾಳಲ್ಲ ಅವಳೇ ನನ್ನ ಹೆಂಡತಿ. ಯಾಕ್ರಿ ಹೊಡಿತಾ ಇದ್ದೀರಾ? ನೀವು ಕೇಳಿದಕ್ಕೆ ತಾನೇ ನಾನು ಹೇಳಿದ್ದು, ಮತ್ತೆ ಹೊಡಿತಾ ಇದ್ದೀರಾ? ಮಗು ಎಲ್ಲಿದೆ? ನನ್ನ ಮತ್ತು ವೇದ ಮಗು ತಾನೇ. ಅಯ್ಯೋ, ಅದನ್ನೇ ಒತ್ತಿ ಒತ್ತಿ ಹೇಳ್ತಾನೆ ಕಣೆ. ಅದೇ ಮಗು ಎಲ್ಲಿದ್ಯಪ್ಪ? ಮಗು ಅಜ್ಜಿ ಮನೇಲಿದೆ. ಮತ್ಯಾಕ್ ನೀನ್ ಆಗ್ಲೇ ಯೋಚನೆ ಮಾಡ್ತಾ ಕೂತಿದ್ದೆ? ಹೆಂಡತಿನ ಕಳ್ಕೊಂಡ್ರೆ ದುಃಖ ಆಗಲ್ವಾ ಮೇಡಮ್? ನನಗೆ ಅವಳದ್ದೇ ಯೋಚನೆ ಆಗ್ಬಿಟ್ಟಿದೆ. ಬೀದಿ ನೆಂಟ್ರು ನಮ್ಮನ್ನೇ ನೋಡ್ತಾ ಇದಾರೆ. ಮನೆ ಕರ್ಕೊಂಡು ಹೋಗಿ ಸೆಟಲ್ಮೆಂಟ್ ಕರ್ಕೊಂಡ್ ನಡಿ. ಪಾರು, ಈ ಗುಂಪಲ್ಲಿರೋ ಯಾವ ಹುಡುಗನ್ ಬೇಕಾದ್ರೆ ತೋರ್ಸೆ, ಅಳಿಯ ಅಂತ ಖುಷಿಯಾಗಿ ಒಪ್ಕೊಂಡ್ಬಿಡ್ತೀನಿ. ಇವ್ನ ಮಾತ್ರ ಅಳಿಯ ಅಂತ ನಾನು ಒಪ್ಕೊಳ್ಳಲ್ಲ. ವೈಶಾಲಿ, ಹೀಗೆ ಬಿಟ್ರೆ ಟಿವಿ 10 ಅಲ್ಲಿ ನ್ಯೂಸ್ ಆಗುತ್ತಲ್ಲ. ಸಮಾಧಾನ ಮಾಡ್ಕೋ. ಯಾರ ಅಳ್ತಾ ಇರೋದು? ವೈಶಾಲಿಯವರು ಅಳ್ತಾ ಇರೋದು. ಹಳೆ ಆಗ್ಬೋದು ಕಣ. ಯಾರಮ್ಮ ಈ ಬಾಲ? ಬಾಲ ಅಲ್ಲ ರೀ, ಗಾಳ. ವೇದನೆ ಗಾಳ ಹಾಕಿದಾಳೆ ರೀ. ವೇದ, ನಾನು ಯಾವ ಕಡೆಯಿಂದ ನೋಡಿದ್ರು ತಗ್ಲಾಕಂಗಿಲ್ಲಲ್ಲಮ್ಮ. ಏನೇ ವೇದ, ಚೆನ್ನಾಗಿದೀಯಾ? ಯಾರೋ ನೀನು ನನ್ನನ್ನೇ ಏನೇ ಅಂತ ಚಾಕು ತಗೊಂಡು ಚುಚ್ಚಿಬಿಡ್ತೀನಿ ನೋಡು. ಹಾಗೆಲ್ಲ ಹೇಳ್ಬೇಡ ವೇದ. ಜಗಳ ಆದ ತಕ್ಷಣ ಗಂಡಿನ ಯಾರು ಅಂತ ಕೇಳ್ಬಿಡದ? ಒಂದ್ ಮಗುನ ಎತ್ಕೊಟ್ಬಿಟ್ಟು ಮರ್ತ್ ಬಿಡದ? ನಿನ್ ಮನೆ ಬಿಟ್ಟು ಹೋಗಿ ಸರಿನಾ? ನಾನೊಬ್ಬ ಸಾಮಾನ್ಯ ಕೂಲಿ, ಅವನು ಸಂಪಾದನೆ ಕಡಿಮೆ ಅಂತ ಈಗ ಮಾತಾಡೋದು ಸರಿನಾ? ಅಕ್ಕ, ಯಾರು ಇವನು? ಇವನ್ ಯಾಕೆ ಮನೆ ಕರ್ಕೊಂಡ್ ಬಂದಿದ್ಯಾ? ಮುಚ್ಚೆ ಬಾಯಿ. ನೀನು ಅವನ ಇಷ್ಟಪಟ್ಟು ಅವಾಗ ಅವಾಗ ಅವ್ನ ಮನೆಗೆ ಹೋಗ್ತಿದ್ಯಂತೆ. ಅವನಿಂದಲೇ ನಿನಗೆ ಮಗು ಆಗಿರೋದಂತೆ. ಅವನು ಅದನ್ನೇ ಹೇಳ್ತಿರೋದು, ಅವನಿಂದಲೇ ನೀನು ಅವ್ವ ಆಗಿದ್ಯಂತೆ. ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇತ್ತು, ಅದಕ್ಕೆ ಅಜ್ಜಿ ಮನೆ ಕಳಿಸಿದೀನಿ. ಇವ್ರು ಬರಲ್ಲ ಬರಲ್ಲ ಅಂತ ಹಠ ಮಾಡ್ತಾ ಇದ್ರು. ನಾನೇ ನೈಸ್ ಮಾಡಿ ಐಸ್ ಕೊಡ್ಸಿ ಕರ್ಕೊಂಡ್ ಬಂದೆ. ಮುಂದೇನ್ ಮಾಡ್ಬೇಕು ಅಂತ ಮಹಾಜನಗಳು ಡಿಸೈಡ್ ಮಾಡಿ. ಇಲ್ಲಿ ಮಹಾಜನ ಅಂತಿರೋದು ನೀನ್ ಒಬ್ನೇ ಕಣ. ಮಹಾನ ನೀನೆ, ಜನ ನೀನೆ. ನಿನಗೆ ಕಾನೂನು ಗೊತ್ತು, ಕೋರ್ಟ್ ಗೊತ್ತು, ಪೊಲೀಸ್ನವ್ರು ಗೊತ್ತು. ಅದೇನು ಶಿಕ್ಷೆ ಕೊಡ್ಬೇಕು ಅಂತಿದ್ಯಾ ಕೊಡು. ಆ ಕಡೆ ನಿನ್ನ ಆದ್ನಿ, ಈ ಕಡೆ ಅವಳು. ಅತ್ತ ದರಿ ಇತ್ತ ಪುಲಿ. ಲೇ ಪರಮ, ದಿಢೀರ್ ಅಂತ 1 ವರ್ಷದ ಮಗು ಆಗೋಕ್ ಹೇಗೋ ಸಾಧ್ಯ? ಆಯ್ತಪ್ಪ, ಹೆರಿಗೆ ಟೈಮಲ್ಲಿ 3 ತಿಂಗಳು ರಜಾ ಹಾಕ್ಬೇಕು. ಆ ರಜನ ಯಾರು ಹಾಕಿದ್ರು? ಹೌದಲ್ವಾ? ಕ್ಯಾರೆಟ್ ಅಲ್ವಾ? ರೀ, ನನಗ್ ಮಗು ಆಗಿದೆ ಅಂತ ಅವನು ಒಪ್ಕೊಂಡಿದ್ದಾನೆ, ಇವಳು ಒಪ್ಕೊಂಡಿದ್ದಾಳೆ. ಏನೇನೋ ಮಾತಾಡಿ ನನ್ ದಾರಿ ತಪ್ಪಿಸ್ಬೇಡಿ. ನೋಡಿ, ರೈಲ್ ದಾರಿಲಿ ಹೋಗ್ತಾ ಇರೋರ್ಗೆ ಬಸ್ ದಾರಿ ಗೊತ್ತಾಗಲ್ಲ. ಅಯ್ಯೋ, ನನ್ನ ಮಾತು ಸ್ವಲ್ಪ ಕೇಳಮ್ಮ. ರೇ ಪಿನ್ನು, ನೀವು ಹೆಣ್ಣಾಗಿ ಈ ತರ ದುಡಿಸ್ತಾ ಇದ್ದೀರಲ್ಲ, ಅದಕ್ಕೆ ರೀ ನಿಮ್ಗೆ ಇನ್ನೂ ಮಗುವಾಗಿಲ್ಲ. ಅವನನ್ನ, ರೀ, ನನಗ್ ಮಗು ಆಗ್ಬೇಕಾ ಬೇಡವಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಸುಮ್ನೆ ವಿಷಯಕ್ಕೆ ಬಾಮ್ಮ. ಈಗಾಗಿರೋ ಮಗು ಬಗ್ಗೆ ಮಾತಾಡ್ರಿ. ಯಾರ್ಗಕ್ಕ ಮಗು ಆಗಿರೋದು? ನಿನ್ಗೆ. ಓ, ನನಗ? ಹೌದು ಕಡೆ, ನೀನೇ ಹೇಳಿದ್ಯಲ್ಲ ನನಗ್ ಮಗು ಆಗಿದೆ ಅಂತ. ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನನಗ್ ಮಗು ಆಗೋ ತರ ಕನ್ಸ್ಬಿಟ್ಟು ಅಷ್ಟೇ, ಆದ್ರೆ ಮಗು ಆಗಿಲ್ಲ. ನನ್ನ ಮನ್ಸೇ ಸರಿ ಇಲ್ಲ. ವೇದ, ನಿಜ ಹೇಳು, ನನ್ ಮೇಲೆ ಆಣೆ ನಿನಗ್ ಮಗು ಆಗಿಲ್ಲ? ಮಂದನ್ ಜೊತೆ ಮದ್ವೆ ಆಗಿದ್ರೆ ಆಗ್ತಿತ್ತೇನಪ್ಪ. ಪಾಪ ವೇದ, ನಮ್ಮ ವೈಶ್ವರಿಗೆ ಎಷ್ಟು ಗೋಳಾಡಿಸ್ಬಿಟ್ಟೆ. ಹಾಗಾದ್ರೆ ಅವಳು ನನ್ನ ಹೆಂಡತಿನ ನನ್ನ ಜೊತೆ ಕಳ್ಸಲ್ವಾ? ಯಾರು ನೀನು? ನನ್ನ ಹೆಸರು ಮುನಿಯಾ ಅಂತ. ಈ ಹುಡುಗಿ ನಿನಗೆ ಗೊತ್ತೇನಾ? ಇಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಅವರೇ ಫೋಟೋ ತೋರಿಸಿದ್ರಲ್ವಾ, ಸುಮ್ನೆ ಯಾಕೆ ಕೂಲಿ ಮಾಡ್ಕೊಂಡು ಸಾಯ್ಬೇಕು ಅಂತ ಹೇಳ್ಬಿಟ್ಟು ಇದೇ ಮನೇಲಿ ಸೆಟ್ಲ್ ಆಗೋಣ ಅಂತ ಬಂದೆ. ಓ ಮಗು, ನೀನಗು ಅಳದಿರು ಎಂದೆಂದಿಗೂ. ವೇದ, ಇದೇನಮ್ಮ ನಿನ್ನ ಮಗು? ಆದ್ರೆ ಇದಕ್ಕೆ ಪ್ರಾಣನೇ ಇಲ್ಲ. ಅಯ್ಯೋ, ಏನ್ ಹೇಳ್ತಾ ಇದೀಯಮ್ಮ? ಪ್ರಾಣ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾ ಇತ್ತಾ ಅಂತ ನಗ್ತಾ ಇತ್ತಾ? ಇಲ್ಲ, ಆದ್ರೆ ಇದಕ್ಕೆ ತಿನ್ಸೋದು ಕುಡ್ಸೋದೆಲ್ಲ ಹೇಗ್ ಬಾಬಾ? ಅಯ್ಯೋ, ತಿನ್ಸೋದು ಕೊಡ್ಸೋಲ್ಲ ಏನಿಲ್ಲಮ್ಮ, ಜಸ್ಟ್ ಕೀ ಕೊಡೋದಷ್ಟೇ. ನಿಜವಾಗ್ ತಪ್ಪು ಬೇಕು ಅಂದ್ರೆ 1 ವರ್ಷ ತಡ್ಕಮ್ಮ, ಶಾಸ್ತ್ರಿಗಳಿಗೆ ಬರಕ್ ಹೇಳಿದೀನಿ.
ನಿನಗ್ ಮಗು ಆತಂತ? ನನಗ್ ಮಗು ಆಯ್ತಾ? ಯಾರು ಹೇಳಿದ್ದು? ಊರ್ನಾಗೆಲ್ಲ ಇದ ಸುದ್ದಿ. ಮಗು ಮತ್ತ ಬಾಣಂತಿ ಹೆಂಗದಾರ ನೋಡ್ಕೊಂಬ ಅಂತ ಹೇಳಿ ನಮ್ಮ ಅಜ್ಜಿ ಹೇಳಿ ಕಳ್ಸಿದ್ರ. ನಾನು ಬಾಣಂತಿನ? TV9 ನ್ಯೂಸ್ನಾಗ, ನ್ಯೂಸ್ ಪೇಪರ್ನಾಗ ನಿನ್ ಮಗು ಆಗೈತಂತ ಬಂದಿತ್ತು. ನೀರು ಶಿವಾನಿ, ಹಾಗೆಲ್ಲ ಏನು ಇಲ್ಲ. ನನ್ ಕನ್ಸಲ್ಲಿ ಒಂದ್ ಮಗು ಬಂದಿತ್ತು. ಅದೇ ತರ ಮಗು ಬೇಕು ಅಂತ ಮನೆಯವ್ರಿಗೆಲ್ಲ ಕೇಳ್ದೆ. ಅದಕ್ಕೆ ಅವರೆಲ್ಲ ಪ್ರೀತಿಯಿಂದ ಇದನ್ನ ಕೊಟ್ಟಿದ್ದಾರೆ. ಇದು ನನ್ನ ಕಂದಮ್ಮ, ನಾನೇ ಇದರ ಅಮ್ಮ. ಅಪ್ಪ ಯಾರು? ಪ್ಲಾಸ್ಟಿಕ್ ಲಿಟ್ ಮಷೀನ್. ವೇದ ಮಗು ಜೊತೆ ಚೆನ್ನಾಗಿ ಆಟಾಡ್ತದಳ. ಮಂಜ, ಅಲ್ಲಿ ಯಾಕೋ ಕುಂತಿ? ಇಲ್ ಬಾರೋ. ಬರಲ್ಲಪ್ಪ, ಅಲ್ಲಿ ಬಂದ್ರೆ ಕರ್ಳೆಲ್ಲ ಗಡಗಡ ಅಂತ ನಡೆಸ್ತದೆ. ನಡೆಸ್ತೈತಿ. ಈಗ ನಾದಸ್ವರ ಇತ್ತಂದ್ರೆ ಎಷ್ಟ್ ಚಲೋ ಆಗಿರೋ ಗೊತ್ತೇನೆ? ಏನಾಗ್ಬಿಡೋದು? ಪಾಪು ಮುಂದ ನಾದಸ್ವರ ಬಾರಿಸಿದ್ರ ಮಗು ನಗೋದು. ಈಗ ತಂದ್ ಕೊಡ್ತೀಯೋ ಇಲ್ಲ? ಇವತ್ ಯಾವ ಹೇಳು? ಬುಧವಾರ. ಗುರುವಾರ ತಂದು ಕೊಟ್ಬಿಡ್ತೀನಿ. ನಾಳೆ ತಂದ್ ಕೊಡ್ತೀಯನೋ? ಅಲ್ಲ, ಮುಂದಿನ ವಾರ. ಇದು ಬರೀ ಇದು ಆತು. ವೇದ, ಪಾಪುನೆಲ್ಲೂ ಕೆಳಗ್ ಆಟಾಡಕ್ ಬಿಡ್ಬೇಡ. ಹುಷಾರು. ಅದು ಹೊರಗ್ ಹೋತಂದ್ರ ನಿನಗ ಕಷ್ಟ. ಮಗು ಕಳ್ರು ಬಾಳ್ ಮಂದಿ ಅದಾರ. ಅದಕ್ ಜೀವನ ಇಲ್ಲ, ಮನೆಯಿಂದ ಆಚೆ ಹೋಗ್ಬಿಡ್ತದಂತೆ. ಹೆಣ್ಣೆಂಗಸರು ವಿಷಯ ನಿನಗ್ಯಾಕಲೆ ಮಂಗ್ಯ? ಮಂಜು, ನಿನಗೆರಳು ಒಂದೇ. ಶಿವಾನಿ, ಇದಕ್ಕೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಲ್ಲ? ನೀನ್ಯಾಕ್ ಚಿಂತೆ ಮಾಡ್ತೀವಿ ವೇದ? ಪಾಪುನ್ ನನ್ ಕಡೆ ಕೊಡು. ಹಾಸ್ಪಿಟಲ್ ಕರ್ಕೊಂಡ್ ಹೋಗಿ ಪೋಲಿಯೋ ಡ್ರಾಪ್ ಹಾಕ್ಸಿ ಕರ್ಕೊಂಡ್ ಬರ್ತೀನಿ. ಹುಷಾರು. ಮಂಜ, ನೀನು ಬಾರ. ಯಾಕೆ ಬಾಯಿ ಕಳೆದೇ ಇರೋ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಕ್ಕ? ಅಲ್ಲ, ನಿನಗ. ಪೆದ್ದ, ಏನ? ಆ ಬೆಳ್ಳುಳ್ಳಿ ತುತ್ತೂರಿ ಕಲಿ ಮಗು ಕೊಟ್ಟು ಕಳಿಸಿದಾಳಂತೆ. ಯಾಕಂತೆ? ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕಂತೆ. ಕರ್ಮ 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 ಲೇ. ಹಾ. ಇದಕ್ಕೆ ಕಣ ಕರ್ಮ ಅಂತ ಹೇಳೋದು. ಅಯ್ಯೋ. ಅಲ್ಲ ಕಣ, ಅವಳೆಂತೂ ಲೂಸು. ನಮ್ಮನ್ನೆಲ್ಲ ಲೂಸ್ಗಳು ಮಾಡ್ತೀವಲ್ಲ. ನನಗ್ ತಲೆ ಕೆಟ್ಟೋಗಿದ್ಯಪ್ಪ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡೋ, ದುಃಖ ಯಾಕಂತ? ಮಗು ಇನ್ನೂ ಬಂದಿಲ್ಲವಂತೆ. ಆ ಶಂಕರಣ್ಣ ಎಂಚೋಲ್ಲರ್ ಯಾನ್ ಮಾರ್ರೆ ತುತ್ತೂರಿ ಮಂಜ ಅಂದಂದಂದಂದ ಬಕ ಇಲ್ಲಡ್ ಮತ್ತೆ ಸೌಖ್ಯನಾ ಅಂದ. ಯಾನ್ ಸೌಖ್ಯಲ್ಲೇ ಊರ್ ಮತ್ತೆ ಬರ್ಸ ಉಂಡದಾನೆ ಇಜ್ಜ. ಓ ಮೂಲ ಅಂಚನೆ ಮಾರ್ರೆ, ಬರ್ಸ ಇದ್ದಿದ್ದಾಲ ಇಜ್ಜೆ ಅಂದಂದಂದಂದ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಒಂದ್ ಕಡೆ ಇವ್ಳುಗಳು, ಒಂದ್ ಕಡೆ ನಿಮ್ಗಳು. ಏನ್ರಿ ಇದೆಲ್ಲ? ನೋಡಿ ವೈಶಾಲಿ ಮೇಡಮ್, ಸುಮ್ನೆ ಹಿಗ್ಗ ಮುಗ್ಗ ಹೊಡಿತಾಳೆ. ನಿಮ್ ತಂಗಿಗ್ ಬುದ್ಧಿ ಹೇಳ್ಬಾರ್ದಾ? ಯಾಕೆ ವೇದ, ಯಾಕೆ ಈ ತರ ಆಡ್ತಿದ್ಯಾ? ಅಕ್ಕ, ಇವ್ ನಿಮ್ ನನ್ ಮಗುನ್ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಾ ಅಂತಂದ್ರೆ ಬರ್ತಾ ಒಂದೇ ರಟ್ಟೆ ಹಿಡ್ಕೊಂಡು ಕೈ ತಿರ್ಸ್ಬಿಟ್ಟ. ಎಷ್ಟ್ ನೋವಾಗಲ್ಲ ಪಾಪ ಇದಕ್ಕೆ. ನನ್ ಕರೆ ತುರ್ಕಂದ್ಬಿಡ್ತು. ಯಾಕ ಹೀಗೆಲ್ಲ ಮಾಡ್ದೆ? ನಾನೆಂತ ಮಾಡ್ಲಪ್ಪ? ಸುಮ್ನೆ ಇರೋ, ನಾಟಕ ಮಾಡ್ಬೇಡ. ನನ್ ಮಗು ನಿನ್ ಕೈ ಕೊಟ್ಟಾಗ ಎಷ್ಟು ಖುಷಿ ಖುಷಿಯಾಗಿತ್ತು ತಾನೆ. ಈಗ ನೋಡು, ಅಳ್ತಾನೆ ಇಲ್ಲ. ಒಳ್ಳೇದಾಯ್ತಲ್ಲ, ನಗ್ತಾನೂ ಇಲ್ಲ. ಅಯ್ಯೋ ಕೊಡಮ್ಮ ಇಲ್ಲೇ. ಅಯ್ಯೋ, ಮಗು ಅಳ್ತಾ ಇದೆಯಲ್ಲ. ಉಡ್ವರ್ಸ್ಕೊಡಿ ಅದಕ್ಕೆ. ಜಾಡ್ಸ್ ಒದಿತೀನಿ. ಬೇಡನೆ, ಇನ್ನು ಜಾಸ್ತಿ ಹೇಳ್ತದೆ. ಮಗುಗಲ್ಲ ಕಣ ನಿನಗೆ. ತೊಳಮ್ಮ, ಮಗು ಸರ್ವೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗು ಅಳ್ತಾ ಇದೆ. ಇದು ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ. ನನ್ ಪಾಪು ಸರಿ ಹೋಗೋವರೆಗೂ ನಾನು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ನಿದ್ದೆ ಮಾಡಲ್ಲ. ಹಂಗೆ ಜಗಳನ ಮಾಡ್ಬೇಡಮ್ಮ. ಈ ವಿಷಯನ ಸೀರಿಯಸ್ ಆಗಿ ತಗೊಳ್ಳಿ. ವೇದ ನೋಡ್ರಿ, ಲೂಸ್ ತರ ಆಡ್ತಾ ಇದ್ದಾಳೆ. ಅಯ್ಯೋ, ಈ ಮಗು ಬಂದಾಗಿಂದ ಅದೇ ರೀತಿ ಆಗ್ತಿದೆಯಮ್ಮ. ವೇದ, ನೀನೇ ಒಂದ್ ಮಗು, ನಿನ್ಗೆ ಯಾಕೆ ಮಗು? ಸುಮ್ನೆ ಇರಕ್ಕ, ನನ್ ಮಗು ಅಲ್ಲ ಇದು, ನನ್ನ ಕಂದಮ್ಮ. ನಾನು ಇದರ ಅಮ್ಮ. ವೇದ, ಏನಾತ? ಮಗು ಲಚಕ್ಕಂತ ಮುತ್ಕೊಡ್ತು. ಸುಮ್ನೆ ಇರೋ. ಶಿವಾನಿ, ನನ್ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ನಿಮ್ಗೆ ಹೇಳ್ದಾಗ ಮಗು ಚೆನ್ನಾಗಿತ್ತು ತಾನೆ. ಇವಾಗ ನೋಡೋ, ಇದಕ್ಕೆ ಹುಷಾರಿಲ್ಲ. ವೇದ, ಈ ಮಂಜಾನ ಏನ್ರ ಮಾಡಿರ್ತಾನ, ನೀನ್ ಸುಮ್ನೆ ಬಿಡ್ಬಾರ್ದು. ಯಾಕೆ ವೇದ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅದ್ ಬರೀ ಬೊಂಬೆ ಕಣೆ. ಬೊಂಬೆ ಬೊಂಬೆ ಅಂತ ಪದೇ ಪದೇ ಹೇಳ್ತಾ ಇದ್ರೆ ನೋಡಿ, ಗ್ರಹ ತರ ಬಿಡಿಸ್ಬಿಡ್ತೀನಿ. ಇದು ನನ್ನ ಕಂದ. ಶಿವಾನಿ, ಅವನಿಗೆ ಕೊಡು 50 ಗ್ರಾಮ್ ಕುಂದ. 50 ಗ್ರಾಮ್ ತಗೊಂಡ್ರೆ 950 ಗ್ರಾಮ್ ನನ್ ಕಡೆಯಿಂದ ಫ್ರೀ. ಎಲ್ಲ ಅಂಗಡಿ ಹುಡುಕಿದ್ರ ಗೊಂಬೆ ಸಿಕ್ತಾ? ಎಲ್ಲ ಅಂಗಡಿಲಿ ಹುಡುಕುದಮ್ಮ, ಆ ತರ ಗೊಂಬೆ ಎಲ್ಲೂ ಸಿಗಲ್ಲ. ಯಾಕ್ರಿ? ಮಕ್ಳು ಪ್ರೊಡಕ್ಷನ್ ಕಡಿಮೆ ಆಗಿದೆ ಅಂತ. ಏನ್ ಮಾತಾಡ್ತಿರಲಿ? ನಿಮ್ ಮಾತು ನಿಮ್ಗೆ ಯಾಕೆ ಆಗ್ಬೇಕು? ಮೇಡಮ್ ಅವರೇ, ಈ ಮಗುದು ಫೋಟೋನ ಮೊಬೈಲ್ ಅಲ್ಲಿ ತಗೊಂಡೋಗಿ ತೋರಿಸಿದ್ವಿ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಈ ತರ ಬೊಂಬೆ ನಮ್ಮ ಹತ್ರನೂ ಇದೆ, ಆದ್ರೆ ಅದಕ್ಕೆ ಮಾತಾಡಕ್ ಬರಲ್ಲ, ನಗುಕ್ ಬರಲ್ಲ, ಅಳಕ್ ಬರಲ್ಲ ಅಂತ ಹೇಳ್ಬಿಟ್ರು. ಆ ತರ ಬೊಂಬೆ ಏನಾದ್ರು ಬೇಕಿದ್ರೆ ಬಾಂಬೆಗೆ ಹೋಗ್ಬೇಕಂತೆ. ಹಾ, ಗುಂಡಣ್ಣವ್ರೆ, ವೇದ ಊಟನೂ ಮಾಡಿಲ್ಲ,
ಅದಕ್ಕೆ ಡಾಕ್ಟರ್ ಹತ್ರ ಪರಿಹಾರ ಕೇಳಿದ್ವಿ ಮೇಡಮ್ನವ್ರೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ವೇದ ನಾರ್ಮಲ್ ಬರ್ಬೇಕು ಅಂದ್ರೆ ಅವಳಿಗೆ ಜಾಸ್ತಿ ತಮಾಷೆ ಮಾಡ್ಬೇಕಂತೆ, ನಗಿಸ್ಬೇಕಂತೆ. ಆ ಕೆಲ್ಸನ ನೀವೇ ಮಾಡಿ. ಅದನ್ನ ನಾವು ಮಾಡಕ್ ಆಗಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದೀವಿ. ಏನು ವ್ಯವಸ್ಥೆ? ಅಲ್ಲಿ ನೋಡಿ. ವೇದ, ಮಂಜ ನಿನ್ ಗೊಂಬಿನ ಕೆಳಗ್ ಬೀಳ್ಸಿದ್ನಲ್ಲ, ಅದಕ್ಕೆ ಆರಾಮಿಲ್ಲ. ಗೊಂಬೆ ಎಲ್ಲ ನನ್ ಪಾಪು. ನೀನ್ ಪಾಪನ್ ಕೆಳಗ್ ಬೀಳ್ಸಿದ್ನಲ್ಲ, ಅದಕ್ಕೆ ಹಿಂಗಾಗೈತಿ. ಒಂದ್ ಕೆಲಸ ಮಾಡು, ಮಂಜನ್ ನೀನ್ ಕೆಳಗ್ ಬೀಳಿಸ್ಬಿಡು, ಎಲ್ಲಾ ಸರಿ ಹೋಗ್ತೈತಿ. ಬಾರು ಇಲ್ಲಿ. ಬಾರು, ಈ ಗೊಂಬೆ ಸರಿ ಹೋಗೋವರೆಗೂ ನಮಗ್ ಈ ಕರ್ಮ ತಪ್ಪಿದ್ದಲ್ಲ ಕಣೆ. ಬಾರೋ, ನಿಮ್ ಪಪ್ಪು ತಲೆ ಮೇಲೆ ಕೂದಲು ಬೆಳೆಸೋದು, ವೇದನ್ ನಗ್ಸೋದು ಎರಡು ಒಂದೇನಮ್ಮ. ಪರಮ, ಈ ಕೇಸು ನಿನ್ನೆಯಿಂದ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಏನಾಯ್ತು ನಿನ್ನೆ? ಅಕ್ಕನಿಗೂ ತಂಗಿಗೂ ಬಾರಿ ಜಗಳನ. ಮಧ್ಯರಾತ್ರಿ ಎದ್ದು ಕೂತು ಬಿಟ್ಟಿದ್ದಾಳೆ. ಬೊಂಬೆ ಮಾತಾಡ್ತಾ ಇಲ್ಲ, ನಗ್ತಾ ಇಲ್ಲ, ಅಳ್ತಾ ಇಲ್ಲ ಅಂತ ಏನು ಗುದ್ದಾಡ್ತಾರೋ. ಏನಾಗಿದೆ ಈ ವೇದನ್ಗೆ? ಅದೇ ನನಗೆ ಗೊತ್ತಾಗ್ತಾ ಇಲ್ವಾ? ನನ್ನ ಪ್ರಕಾರ ಇವಳು ಮೆಂಟ್ಲಾಗ್ಬಿಟ್ಟಿದ್ದಾಳ ಕಣ. ಹುಚ್ಚಾಸ್ಪತ್ರೆ ಸೇರ್ಸೋ. ಕರ್ಕೊಂಡು ಹೋಗೋಣ ಅಂದ್ರೆ ಅಲ್ಲಿಗೂ ಬರ್ತಾ ಇಲ್ವಾ? ಹಾಗಂತ ಸುಮ್ನೆ ಕೂತ್ರು ಆಗುತ್ತೇನಾ? ಅವಳಿಗೆ ಮದ್ವೆ ವಯಸ್ಸು ಕಣ, 21 ವರ್ಷ. ಇಂಥ ಟೈಮಲ್ಲಿ ನೀನೊಂದು ಗೊಂಬೆ ತಂದ್ಕೊಟ್ಟು ಆಡ್ಸು 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 ಅಂತ ಕುಮ್ಮ ಕೊಡ್ತಿರೋ ಸರಿನಾ? ನಾನೆಲ್ಲ ಕುಮ್ಮಕ್ ಕೊಟ್ನ? ಕುಮ್ಮಕ್ ಕೊಡ್ತಾ ಇರೋದು ನನ್ನ ಹೆಂಡತಿ. ಪರಮ, ಹೆಂಡತಿನ ಎದುರಾಕೊಂಡ್ ಬದುಕಕ್ ಆಗತ್ತೇನಾ? ಈ ಪ್ರಪಂಚದಲ್ಲಿ ಯಾರಿದ್ದಾರೆ ತೋರ್ಸೋ. ಕರೆಕ್ಟ್ ಆಗಿ ಹೇಳಿದ್ರಿ. ಹಾ. ಆದ್ರೆ ನನ್ ಬಗ್ಗೆ ಏನೋ ಫಿಟ್ಟಿಂಗ್ ಇಟ್ಟಂಗಿತ್ತು. ನಿನ್ನ ಬಗ್ಗೆ ನಾನು ಯಾಕಮ್ಮ ಫಿಟ್ಟಿಂಗ್ ಇಡ್ಲಿ? ಅದು ಹ್ಮ್. ರೀ, ಇದು ನೋಡ್ರಿ, ನಂಗ್ ಪಾಪು ಬೇಕು ಪಾಪು ಬೇಕು ಪಾಪು ಬೇಕು ಅಂತ ಅಳ್ತಾನೆ ಇದ್ದಾಳೆ. ಅದಕ್ಕೆ ತಾವೇನ್ ಮಾಡ್ತಿರೋ? ನಿಮ್ ಭಾವ ತಂದ್ಕೊಡ್ತಾರೆ ಅಂತ ಸಮಾಧಾನ ಮಾಡಿದ್ದೆ, ನೀವು ಬರಿಗೈಯಲ್ಲಿ ಬಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಮಂಜನ್ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿದೀನಿ. ಈ ಏರಿಯಾದಲ್ಲಿ ಯಾವ್ಯಾವ ಗೊಂಬೆ ಅಂಗಡಿ ಇದೆಯೋ ಎಲ್ಲ ಅಂಗಡಿಗೂ ಹೋಗು, ಮುದ್ದಾಗಿರೋ ಗೊಂಬೆಗಳನ್ನ ತಗೊಂಡ್ಬಂದ್ಬಿಡು ಅಂತ ಹೇಳ್ತಿದೀನಿ. ಆ ಕೆಲಸ ನಾವೇ ಮಾಡ್ಬೋದಾಗಿತ್ತಲ್ಲ. ಬಂದೆ, ನೀವ್ ಹೇಳಿದ್ದೆಲ್ಲ ತಂದೆ. ನೋಡು, ನಿನ್ಗೋಸ್ಕರ ಏನೇನ್ ತಂದಿದ್ದೀವಿ. ಪರಮ, ಏನು ಮಾಡಿದ್ರು ನಗ್ತಾ ಇಲ್ವಲ್ಲ? ಪರಮ, ಇನ್ನೊಂದೇ ಒಂದು ಪ್ರಯೋಗ ಇದೆ, ನಡಿ ಮಾಡೋಣ. ಏನ? ಮಂಜ, ಇದಕ್ಕೆಲ್ಲ ನೀನೇ ಅಪ್ಪ, ಇದೆಲ್ಲ ನಿನ್ ಮಕ್ಳು. ಅಯ್ಯಪ್ಪ, ನಂಗಾಗಲ್ಲ. ಏ ಮಂಜು, ಇಷ್ಟು ನಗ್ನಗ್ತಾ ಇರೋದೇ ನಮ್ ಪುಣ್ಯ, ಒಪ್ಕೊಳ್ಳೋ. ಅಯ್ಯೋ, ನೀನೇನಮ್ಮ? ಏನು ಗೊತ್ತಾಗಲ್ಲ, ಸುಮ್ಮನೆ. ಮಂಜ, ಇದು ರೋಬೋ ಮಂಜ, ಇದು ಜಡೆ ಮಂಜ, ಇದು ಮಂಜಿ ಮಂಜ, ಇದು ಗಂಗತ್ ಸ್ಟೈಲ್ ಮಂಜ, ಇದು ಕಾರ್ ಮಂಜ, ಇದು ಗಿರ್ಗಿರ್ಗಿ ಮಂಜ, ಇದು ಮೆಣಸಿನ್ಕಾಯಿ ಮಂಜ, ಇದು ಬದನೆಕಾಯಿ ಮಂಜ, ಇದೇ ಸರಿ ಮಂಜ. ಎಲ್ಲ ಸರಿ, ಗೊಂಬೆಗಳಿಗೆ ನನ್ನ ಹೆಸರನ್ನ ಸೇರಿಸ್ತಿದ್ಯಾ? ಮಕ್ಳಿಗೆ ಅಪ್ಪನ ಹೆಸರು ಸೇರ್ತಾನೆ ಕರೆಯೋದು. ಯಾವಾಗ ನನ್ನ ಮದ್ವೆ ಆಗ್ತೀಯಾ? ನಾನೇ ಯಾಕಾಗಬೇಕು? ಓಹೋ, ತಮಾಷೆ ಮಾಡ್ತಾ ಇದ್ಯಾ? ಈ ಎಲ್ಲಾ ಮಕ್ಳಲ್ಲಿ ಯಾವ್ದಾದ್ರು ಒಂದು ಮಗು ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಯಾರು ತೋರ್ಸ್ಲಿ? ಎಷ್ಟೆಷ್ಟು ಮಂಜ ಕೊಡ್ರು ತೋರ್ಸು. ಯಾರದು? ಬೊಂಬೆ ಅಂಗಡಿ ಓನರ್. ನೋಡಮ್ಮ, ಇವೆಲ್ಲ ಬೊಂಬೆಗಳು. ಮಂಜ, ಇವೆಲ್ಲ ಬೊಂಬೆ ಗಿಂಬೆ ಅಂದ್ರೆ ಸರಿ ಇರಲ್ಲ ನೋಡು. ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಯಾಕಂದ್ರೆ
ಅಂದ್ರೆ ಎಲ್ಲ ಮಕ್ಳ ತಂದೆ ನೀನೆ ಅಂತ ಒಪ್ಕೊಂಡಿದ್ಯಾ. ಇವನ್ನ ವಾಕಿಂಗ್ ಕರ್ಕೊಂಡು ಹೋಗು, ಇದನ್ನ ಪಾರ್ಕ್ ಕರ್ಕೊಂಡು ಹೋಗು, ಇವನಿಗೆ ಚಾಟ್ಸ್ ಅಂದ್ರೆ ಇಷ್ಟ ಕೊಡ್ಸು, ಆಮೇಲೆ ಇವನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗು, ಇದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಬ. ಅಯ್ಯೋ ವೇದ, ನಾನ್ ಹಿಂಗೇನ್ ಮಾಡಿದ್ದೆ ಅಂತ ಹಿಂಗ್ ಹಿಂಸೆ ಕೊಡ್ತಾ ಇದೀಯ? ನನ್ ಕೈಯಲ್ಲಾಗಲ್ಲ. ಯಾಕಮ್ಮ ಹಿಂಗ್ ಮಾಡ್ತಾ ಇದೀಯ? ನೋಡ್ರಿ ಅಕ್ಕ, ಮಂಜ ಹೇಗ್ ಅಳ್ತಾ ಇದ್ದಾನೆ. ಈ ತರ ಹಿಂಸೆ ಕೊಟ್ರೆ ಯಾರಾದ್ರೂ ಅಳ್ತಾರೆ. ಓಹೋ, ನಿನ್ನೆ ಹೇಳ್ತಾ ಇದ್ದೆ ನನ್ ಯಾರು ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಪಾಲೇರೆಲ್ಲ ಬೇಲ್ಪುರಿ ಅಂತ. ಯಾರು ಅಳ್ಸಕ್ಕಾಗಲ್ಲ, ಅಳೋದೇನಿದ್ರು ಹೆಂಗಸ್ರ ಕೆಲಸ ಅಂತ ಕೊಚ್ಕೊಳ್ತಿದ್ದೆ. ನೋಡು ಅಳ್ತಾ ಇದ್ಯಾ. ಮತ್ತೆ ಈ ಮಗು